ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಹಲೋ, ನಮಸ್ಕಾರ ನನ್ನ ಹೃದಯದ ಪ್ರಜೆಗಳಿಗೆ. ನಾನು ನಿಮ್ಮ ಪ್ರೀತಿಯ ಗೌತಮ್ ದೇವಂಗ ಶೆಟ್ಟಿ ಅಂತ ಹೇಳ್ತಾ ನನ್ನ ಚಾನಲಲ್ಲಿ ಇಷ್ಟು ದಿನ ಬರ್ತಾ ಇದ್ದಿದ್ದು ವಿಡಿಯೋ ಗತ್ತೆ ಬೇರೆ ಇತ್ತು. ಆದರೆ ಇವತ್ತು ನೀವು ನೋಡ್ತಾ ಇರೋ ವಿಡಿಯೋದಲ್ಲಿರೋ ಗತ್ತೆ ಎಕ್ಸ್ಟ್ರೀಮ್ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತ ಹೇಳ್ಬೋದು. ಅಂದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಒಂದು ಕ್ಷಣ ಬಿಟ್ರೂ ಈ ಮಣ್ಣಿನ ಬಗ್ಗೆ, ಈ ಸೊಗಡಿನ ಬಗ್ಗೆ ನಿಮ್ಮ ಕೈಗೆ ತಿಳ್ಕೊಳಕ್ಕಾಗಲ್ಲ. ಅದು ಯಾವುದಪ್ಪ ಅಂತ ಸೊಗಡು ಅಂದರೆ ನಾನು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ತೋರ್ಸೋಕೆ ನಾನು ರೆಡಿ, ನೋಡೋಕೆ ನೀವು ರೆಡಿ ಆದರೆ ಬನ್ನಿ. ಪ್ರಕಾಶ್, ಅದು ಹೊಸ್ತಾಗಿದೆ ಅಲ್ವಾ ಕೆರೆ? ಇದು ಕೆರೆ ಎಲ್ಲ ಇಲ್ಲ, ಗೇಮ್ಸ್ ಆಡ್ತವ್ರೆ, ಎಲ್ಲ ಗೇಮ್ಸ್ ಎಲ್ಲ ಆಡ್ತವ್ರೆ ಅಲ್ಲೆಲ್ಲ. ಸ್ವಿಮ್ಮಿಂಗ್ ರೆಸಾರ್ಟ್ ತರನೇ ಇದೆ ಅವರು. ಚಾರ್ಜ್ ಅಣ್ಣ ಎಷ್ಟು? 700 ಒಬ್ರಿಗೆ 700. ಏನೇನಿರುತ್ತೆ? ಆಟ ಆಡೋದು, ಬೋಟು ಇವೆಲ್ಲ ಚೆನ್ನಾಯ್ತಾ? 700 ರೂಪಾಯಿ ಅಂತೆ. ಯಾವುದೋ ರೆಸಾರ್ಟ್ ಅನ್ಸುತ್ತೆ, ಫ್ರೀಯಾಗಿ ಐತೆ ಅಂದ್ಬಿಟ್ಟು ಸುಮ್ಮನೆ ನೋಡೋಣ ಅಂತ ಬಂದ್ರಿ. ಯಾವುದೋ ರೆಸಾರ್ಟ್ಗೆ ಒಳಗಡೆ ನುಗ್ಗಿಬಿಟ್ಟಿದ್ದೀವಿ. ಚೆನ್ನಾಗಿದ್ದಲ್ಲ? ಚೆನ್ನಾಗಿದೆ, ಬೋಟಿಂಗ್ ಎಲ್ಲ ಇದೆ, ತೋರಿಸ್ತೀನಿ. ಆಚೆ ನಾವು ಹೋಗ್ಬೇಕಾದ್ರೆ ನೋಡಿದ್ರಿ ಜಸ್ಟ್ ಸೈಕ್. ಯಾವುದೋ ಇದು ಇದು ಬೈಕ್ ಇದೆ ನೋಡೋ ಅಲ್ಲಿ. ಆ ಥರ ರೈಡ್ ಮಾಡಬೇಕು ಇದನ್ನು. ರೈಡ್ ಮಾಡೋದು ಅದು ಇಲ್ಲ. ಅಲ್ಲೈತೆ ಕಣೋ. ಅಂತ ಕಿರಿಸ್ತಾವ ಹಿಂದೆ. ಯಾಕೆ ಕಿರಿಸ್ತಾವ ಅವೆಲ್ಲ? ಯಾವ ನೋಡೋರು ಸ್ನ್ಯಾಪು ಫೋಟೋಶೂಟು. ಈ ಕಡೆ ತಿರ್ಗೋ ಪ್ರಕಾಶ. ಇವನೇ. ನಾವು ಆ್ಯಕ್ಚುಲಿ ಬಂದಿದ್ದೆ ಬೇರೆ ಎಲ್ಲೋ ಹೋಗಬೇಕು ಅಂತ. ಅಲ್ಲಿಗೆ ಹೋಗೋಕ್ಕೆ ಟೈಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಆದರೂ ಗ್ಯಾಪಲ್ಲಿ ಬಂದ್ಬಿಟ್ಟಿದ್ವಿ. ಗ್ಯಾಪ್ ನೋಡಿಕೊಂಡು ಓಡ್ ಬಂದ್ಬಿಟ್ಟಿದ್ವಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಗುಯ್ ಅಂತ ಮೋಟ್ರ್ ಸೌಂಡ್ ಬರ್ತಾ. ಯಾರೋ ಮೋಟ್ರ್ ಬಿಟ್ಟವರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಂತ ಮೋಟ್ರು? ನೋಡೋಣ ಬಾ. ಏನೋ ಅಲ್ಲಿ ನೋಡೋ ಹೆಂಗಾಡ್ತಾವಳೆ. ಏನೋ ಅದು ಹಂಗಾಡ್ತಾವಳೆ. ಏನ್ಲ ಅದು? ಒಳ್ಳೆ ತಾಕ್ಬಿಟ್ಟವ್ರಲ್ಲ ಅಣ್ಣ. ಮೋಟ್ರ್ ಅದಂತ ಹೋಯ್ತು. ಕಾಲಲ್ಲಿ ಇಟ್ಕೊಂಡವನು ಅವನು. ಮೇಲೆ ಹೋಯ್ತಲ್ವಲ್ಲ. ಏನೋ ಇದು, ಏನೋ ತೆಗದ. ವಾ, ಎಲ್ಲೋ ಹುಡುಗಿ. ಸರಿಯಾಗಿ ಹೇಳಿದ್ಬಿಟ್ಟ. ಸೊ ಬೋಟಿಂಗ್ ತೋರಿಸ್ತಾನ. ಬೋಟಿಂಗ್ ನೋಡಂಗ ರೆಡಿನಾ? ಫ್ರೀ ಎಂಟ್ರಿ. ಹೆಂಗೆ ನಾವು ನೋಡ ಎಷ್ಟು ಚಂದ ಉಂಟಲ್ಲ. ಹಿಂಗೇನು ಎಂಟ್ರಿ? எக்ஸ்கியூஸ் மீ. சரி, நீங்க இன்ட்ரெஸ்டட் பர்சன் மட்டும் இங்கிட்டு வாங்க, தனியா வாங்க. ಇಲ್ಲಿ ಕಪಲ್ಸ್ಗೆ ಮಾಡಿರೋದು ಅನ್ಸುತ್ತೆ. ಹಾರ್ಟ್ ಶೇಪ್ ಎಲ್ಲ ಹಾಕ್ಬಿಟ್ಟು ಮಸ್ತಾಗಿ ವೆಲ್ಕಮ್ ಎಲಿಫೆಂಟಿಂದ. ಚೆನ್ನಾಗಿತ್ತು ಕಣೋ. ಸೈಕ್ ನೋಡಿ ಇಲ್ಲಿ ನಿಮ್ಮ. ಅಯ್ಯೋಯ್ಯೋ, ಇಲ್ಲಿ ಗ್ಯಾಪು. ಅಪ್ಪ, ನಂಗೆ ನೀರಂದರೆ ಮೊದಲೇ ಭಯ. ಕಪಲ್ಸ್ಗಳು ನೋಡಿ, ಮದುವೆ ಆದ್ರೆ ಇದೇ ಗೋಳು. ಹಿಂದೆ ಹುಡುಗ ಹೊಡ್ಕೊ ಬರಬೇಕು, ಮುಂದೆ ಹುಡುಗಿ ರಾಣಿ ಥರ ಹೋಯ್ತಾ ಇರಬೇಕು. ನೋಡಲಿ ಮದುವೆ ಆಗದೆ ಇರೋರು. ನೋಡೋ ಪ್ರಕಾಶ, ಮದುವೆ ಆಗದೆ ಇರೋರು ಮುಂದೆ ಹೊಡ್ಕೊಂಡು ಹೋಯ್ತಾರೆ, ಮದುವೆ ಆಗಿರೋರು ಹಿಂದೆ ಹೊಡ್ಕೊಂಡು ಹೋಯ್ತಾರೆ. ಬೋಟ್ನಪ್ಪ ನೋಡಿ ಇಲ್ಲಿ. ಚೆನ್ನಾಗಿದೆ ಏನೋ ಒಂಥರ.
ಒಂದು ದೊಡ್ಡ ಬೋಟು. ಏನು ಚೆನ್ನಾಗಿ ನೋಡ್ರಿ ಗುರು. ಬಾರೋ ಒಂದು ತುತ್ತು ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಹೆಂಗಿರು ಬಿಟ್ಟು ಬಂದಿದ್ದೀರಿ, ಬಿಟ್ಟು ಯಾವುದು ಬಿಡಾಕೋಬಾರ್ದು. ಹಾಂ, ಕೂಪನ್ ಗಿಪನ್ಸ್ ಏನಾರು ಕೇಳಿರೋ ಯಾರು? ಹಾಂ, ಟೈಮ್ ಇಲ್ಲ. ಲಾಟ್ ಬಸ್ ಬೇರೆ ಬಂತು. ಮತ್ತೆ ಅಷ್ಟೊಂದು ಚೆನ್ನಾಗೈತೇನೋ ಇದು, ಬಟ್ ಎಂಜಾಯ್ ಮಾಡ್ಬೋದು ನೋಡಿ. ಇದೆ ಚೆನ್ನಾಗಿದೆ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಮತ್ತೆ ತಿರ್ಗಾ ಅಂತ ಹೇಳ್ತಾ ಸಿಗುವ ಒಂದೊಳ್ಳೆ ವಿಡಿಯೋದಲ್ಲಿ ಸಿಗುವ. ತೋರಿಸ್ತೀನಿ, ಅದೇನು ಅಂತ ತೋರಿಸ್ತೀನಿ. ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಬಟ್ ನಾನು ತೋರಿಸ್ತೀನಿ. ಸ್ವಲ್ಪ ಕಾಯ್ ಎರಡೇ ಸಬರ್ಕರು ಟೀಕ ಅದಂತ ಬಾಬಾ. ನೋಡಿ ನಾವು ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ನೋಡಿ ಪ್ಲೇಸ್ ಮಾತ್ರ ಹೇಗಿದೆ, ಟ್ರೀಸ್ ಮತ್ತೆ ಸಖತ್ತಾಗಿದೆ. ನೇಚರ್ ಬಂದು ನೇಚರ್ ಇಸ್ ಎ ಬ್ಯೂಟಿ, ಬ್ಯೂಟಿ ಇಸ್ ಫಾರ್ ರಿಸನ್, ಸಿ ಫಾರ್ ಜಾಯ್ಸ್. ಎಂತ ಸುಂದರವಾದ ಯಾವ ಇವೆಲ್ಲ ನೋಡಿ ಅಣ್ಣವ್ರು ಇಲ್ಲಿ ಈ ಗಾಡಿ ಓಡಿಸ್ಕೊತ. ಬಟ್ ಆದರೂ ಅವಾಗ ಸೈಕ್ ಕೊಡ್ತಾ ಇರ್ತಾರೆ ಬೈಕ್ ನೋಡಿದ್ರೆ. ಬಟ್ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅವ್ನ ಕಾರು ಅವನೇ ಬೇಕು ಹೊಡ್ದ ಹಿಂದೆ ಗೊತ್ತಾ. ಸೊ ಫೈನಲಿ ತಲುಪಟ್ರಿ, ಹೋಯ್ತಾ ಇದ್ದೀವಿ. ಬರ್ತಾ ಇದ್ದಾರೆ. ಅವರೇ ಬಂದ್ರ. ಹಾಯ್ ಬ್ರೋ. ಹಾಯ್. ಕಾಲ್ ಕಟ್ ಮಾಡಿ. ಮಾತಾಡ. ಸೊ ಇವ್ರ ಮನೆಗೆ ಇವಾಗ ಹೋಗ್ತಾ ಇರೋದು. ಅವ್ರು ನಮ್ಮ ಫ್ರೆಂಡು. ಬನ್ನಿ ಹೋಗುವ ಹೇಗೆ ಇಲ್ಲ ಅಂತ ನಾವು. ಸೊ ಇವರು ರವಿ ಅಣ್ಣ ಅಂತ ಮೂಲತಃ ಇಲ್ಲಿರೋರೆ. ನಮಸ್ಕಾರ. ನಮ್ಮ ಫ್ರೆಂಡ್. ನಮಸ್ಕಾರ. ಇವ್ರ ಮನೆಗೆ ಇವ್ರ ಜೊತೆಗೆ ಇರ್ತೀವಿ. ಎಲ್ಲ ಫುಟೇಜಸ್ ತೋರಿಸ್ತೀವಿ. ನಮ್ಮ ಪೂಜಾರಿಗಳು ಇವರೆಲ್ಲ, ಇವರು ಶೇಖರ್ ಅಂತ, ಇವರು ಇನ್ನೊಬ್ರು ಇವರೆಲ್ಲ ಕೋಲ ನರ್ತಕರ. ಅವರು ನರ್ತಕರು. ಇವರೆಲ್ಲ ಕೋಲ ನರ್ತಕರೇ. ನಮಸ್ತೆ ಸ್ವಾಮಿ. ಇವರೆಲ್ಲ ಕೋಲ ನರ್ತಕರಂತೆ. ಸೊ ನೀವೆಲ್ಲ ಎಷ್ಟು ಗಂಟೆಗೆ ಶುರು ಮಾಡ್ಕೊಳ್ತಾರೆ? ಅವರು ಬಣ್ಣ ಅಲ್ಲ, ಅವರು ಪೂಜಾರಿಗಳು. ಅವರು ಬೇರೆ, ನೀವು ಪೂಜಾರಿಗಳ. ಓಕೆ. ನರ್ತಕರೇ ಬೇರೆ, ನರ್ತಕರು ಬೇರೆ. ಅವರು ಸ್ವಲ್ಪ ಹೊತ್ತು ಬರ್ತಾರೆ. ಯಾವ್ಯಾವ ಥರ ಕೋಲ ನಡೆಯುತ್ತೆ? ಗುಳಿಗದು, ಅಜ್ಜದು. ಗುಳಿಗ ಎಲ್ಲ ಆಮೇಲೆಲ್ಲ ಇನ್ಫಾರ್ಮೇಶನ್ ಕೊಡ್ತೀರಲ್ಲ. ಸೊ ಆಮೇಲೆ ನಾನು ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ತಿರ್ಗಾ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅವಾಗೆಲ್ಲ ಕಂಪ್ಲೀಟ್ ಡೀಟೇಲ್ ಮಾಹಿತಿ ಕೊಡ್ತಾರೆ ಇವರು. ಇದು ಮಂತ್ರವಾದಿ ಗುಳಿಗ. ಮಂತ್ರವಾದಿ ಗುಳಿಗೆ ಅಂತ ಹೇಳಿದ್ರೆ ಎಲ್ಲ ಇದಕ್ಕೂ ಈಗ ನಮಗೇನಾದ್ರು ತೊಂದರೆ ಆಯ್ತು ಅಂದ್ರೆ ಅದನ್ನ ತಡೆ ಹಿಡುವಂಥದ್ದು. ಅಂದ್ರೆ ಮಂತ್ರ ಏನೇ ಮಂತ್ರ ಆದ್ರೂ ಅದನ್ನ ತಡೆದು ಇದು ಮಾಡುವಂಥದ್ದು ಗುಳಿಗ. ಅಜ್ಜ ಎಲ್ಲಿ ಇರ್ತದೆ ಅಲ್ಲಿ ಅದರ ಅಪೋಸಿಟಿಗೆ ಅದು ಇರುತ್ತೆ ಮಂತ್ರವಾದಿ ಗುಳಿಗ. ನಮ್ಮ ಅಧ್ಯಕ್ಷರು ನಿಮ್ಮ ಅವರ ಹತ್ರ ಬಿಡ್ತಾನೆ. ಸುರೇಶ್ ಸರ್ ಅಂತ ಈ ದೇವಸ್ಥಾನದ ಅಧ್ಯಕ್ಷರಲ್ವಾ? ಹೌದು. ಸೊ ಅಡುಗೆಗೆ ಎಲ್ಲ ಅನ್ನ ಸಂತರ್ಪಣೆ ಇದೆ. ಎಷ್ಟು ಜನ ಬಂದರೂ ಅನ್ನ ದಾಸೋಹ ನಡೆಯುತ್ತಿಲ್ಲಿ. ಸೊ ರೆಡಿ ಮಾಡ್ಕೊಳ್ತಿದ್ದಾರೆ ಭಟ್ರೆಲ್ಲ. ಈಗ ಇಲ್ಲಿ ರಾತ್ರಿ ಬರೋ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದಾರೆ. ಸೊ ಬನ್ನಿ ಏನೇನು ಮಾಡ್ತಿದ್ದಾರೆ, ಎಷ್ಟು ಜನಕ್ಕೆ ಮಾಡ್ತಿದ್ದಾರೆ ಅಂತ ಕೇಳ್ಕೊಳ್ಳೋಣ. ನಮಸ್ತೆ. ಶಾಕ್ ಆಗೋಗ್ಬಿಟ್ಟಿದೆ ಸರ್. ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಸರ್ ಅಡುಗೆ? 1200 ಜನ. ಏನೇನು ಮಾಡ್ತಾ ಇದ್ದೀರಾ? ಚಿಕನ್
ಚಿಕನ್ ಗಸಿ ಅಂದ್ರೆ ಚಿಕನ್ ಗೊಜ್ಜು ಆ ಥರ. ಚಿಕನ್ ಸುಕ್ಕ, ಚಿಕನ್ ಗಸಿ ಅಂತ ಹೇಳ್ತಾರೆ. ಚಿಕನ್ ಗಸಿ ಅಂದ್ರೆ ಚಿಕನ್ ಸುಕ್ಕ ಅಂತ ಅರ್ಥ. ಇದೇ ಚಿಕನ್ ಸುಕ್ಕ ಅಂತ. ಇದು ಯಾವ ರೈಸು? ಇದು ಬಾಯ್ಲ್ ರೈಸ್. ಆನಂದ ಕುಸುಲಕ್ಕಿ ಅನ್ನ. ಆನಂದ ಅಕ್ಕಿ ಅಂತ ಇದೆ. ಬೇರೆ ಏನ್ ಮಾಡ್ತಾ ಇದ್ದೀರಾ? ಬೇರೆ ಸಾಂಬಾರು ಉಂಟಾ? ಎಲ್ಲ ಉಂಟು. ಮಿಕ್ಸ್ ಸಾಂಬಾರು ಎಲ್ಲ, ತರಕಾರಿ ಎಲ್ಲ, ಬದನೆಕಾಯಿ ಮತ್ತೆ ನುಗ್ಗೆಕಾಯಿ ಎಲ್ಲ, ತರಕಾರಿ ಸಾಂಬಾರು ಮಾಡಿ. ಬೇರೆ ಗಸಿ ಉಂಟು, ಆಗ್ಬೇಕಷ್ಟೇ. ಯಾವ್ದು ತರಕಾರಿ ಗಸಿ ಅದು ಬೇರೆ ಸಪ್ರೇಟ್. ಸೊ ಹೀಗೆ ಈ ತರ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಬನ್ನಿ, ಎಲ್ಲ ರೆಡಿ ಆದ್ಮೇಲೆ ನಿಮ್ಗೆಲ್ಲ ತೋರಿಸ್ತೀನಿ ಅಂತ ಹೇಳ್ತಾ. ಸೊ ಈಗ ರವಿ ಅಣ್ಣ ಅವರ ಮಗ ಬಂದಿದ್ದಾರೆ. ರವಿ ಅಣ್ಣ ಬಂದಿಲ್ಲ. ರವಿ ಅಣ್ಣ ಅವ್ರ ಮನೆಗೆ ಹೋಗ್ತಾ ಇದೀವಿ. ಅವ್ರ ಮಗನ ಕಳಿಸಿದ್ದಾರೆ. ಹೇಗೆ ಹೋಗ್ಬೇಕು? ಹೇಗೆ ಹೋಗ್ಬೇಕು? ಓಕೆ. ನೀವೆಲ್ಲಿರೋದು? ಇಲ್ಲ ಇಲ್ಲನ ಇರೋದು ನೀವು? ಇಲ್ಲೇ ರೈಟಾ? ಈ ರೈಟಾ? ಓಕೆ. ಅಪ್ಪ ಅಪ್ ಉಂಟಲ್ವಾ? ನಾವ್ಯಾ ಅಂಥದ್ದು ಬಿಡಲ್ಲ, ಎಲ್ಲ ಕಡೆ ಹತ್ತಿಸ್ತಾರವೇ. ನಮಸ್ತೆ, ಚೆನ್ನಾಗಿದ್ದೀರಾ? ಊಟ ಎಲ್ಲ ಮಾಡಿದ್ರಮ್ಮ? ಸೊ ಇದು ರವಿ ಅಣ್ಣನ ಮನೆ. ತೋರಿಸಿ ರವಿ ಅಣ್ಣ ಮನೆ. ನಮ್ದೇನೋ ಚಿಕ್ಕ ಮನೆ ಚಿಕ್ಕದಲ್ಲ, ದೊಡ್ಡದು. ಬರೀ ಸುಳ್ಳು ಹೇಳೋದೇ ಆಗೋಯ್ತು. ಎಷ್ಟು ಚೆನ್ನಾಗಿದೆ. ಇಡೀ ಮೌಂಟ್ ಕಾಣುತ್ತೆ. ಬೆಳೆದಿದೆ ಈಗ. ಇದೆಲ್ಲ ಬೆಳೆದೈತಿಲ್ಲ. ಆ ಕಡೆ ಸುಬ್ರಹ್ಮಣ್ಯ ಬರುತ್ತೆ, ತುದಿ ಆ ಕಡೆ ಸೈಡಿಗೆ ಬೆಟ್ಟ. ಇವ್ರು ಯಾರು ಅಂತ ಶಾಕ್ ಆಗ್ಬಿಡಿಯಪ್ಪ. ರವಿ ಅಣ್ಣನೇ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಬಟ್ ಫುಲ್ ಸೀನರಿ ಇದೆ. ಉಂಟ ಅದು ಇಲ್ಲೆಲ್ಲ ಈಗ ಬೆಳೆದೋಗಿದೆ. ಒಳ್ಳೆ ರೆಸಾರ್ಟ್ ತರ ಇದೆಲ್ಲ ಬ್ರೋ ನಿಮ್ಮ ಮನೆ. ಇದನ್ನ ತೆಗಿಬೇಕು. ಮಾಡ್ತೀನಿ ಈಗ. ಮಾಡ್ತೀರಾ? ಓಕೆ ಓಕೆ ಓಕೆ. ಹಂಗಾರೆ ಬೆಳಿಗ್ಗೆ ಎಲ್ಲ ನೋಡ್ಬೋದು. ಆರಾಮ್ಸೆ ಕೂತ್ಕೊಂಡು ಒಂದು 6 ಗಂಟೆಗೆ ಉಂಟಲ್ಲ, ಎಲ್ಲ ವ್ಯೂಸ್ ಪಾಯಿಂಟ್. ಇದು ಟಾಪ್ ಅಲ್ಲಿ ಈ ಕಡೆ ಕ್ಲೋಸ್ ಆಗಿದೆ. ಇದೇನು ಟಾರ್ಪಲ್ಲ? ಅದು ಲೀಕೇಜ್ ಬರುತ್ತೆ. ಅದೇ ಗೊತ್ತಾಯ್ತು, ನೀರು ಬೀಳುತ್ತೆ ಅಂತನಾ? ಈ ಕಡೆನೂ ಅಷ್ಟು ಕಾಣಿಸಲ್ಲ. ಟಾಪ್ ಅಲ್ಲಿ ಕಾಣುತ್ತೆ, ಫುಲ್ ಟಾಪ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ದೇವಸ್ಥಾನ ಆ ಕಡೆ ಇರೋದು? ಇದು ಈ ಕಡೆ, ಆ ಕಡೆ. ಹಲೋ, ಇದು ಗೊತ್ತಾ? ಗೋಡಂಬಿ ಗೇರು ಬೀಜ. ಏನ್ ಸರ್ ಇದು? ಗೇರು ಬೀಜ ಹಣ್ಣ ಅಂದ್ರೆ ಗೋಡಂಬಿನ ಇದು? ಕ್ಯಾಶ್ಯೂನಾ? ಓಕೆ. ಇದೆಲ್ಲ ನಿಮ್ದೆ? ಬೇಕಾದ್ರೆ ಇದು ತಿನ್ನೋದಿದ್ರೆ ತಿನ್ನಿ. ಟಿಕೆಟ್ ಎಲ್ಲ ಮಾಡ್ಬೋದು ಇಲ್ಲಿ. ಇದೊಂದು ಸಣ್ಣ ಅಡಿಗೆ ರೂಮ್ ಹೊರಗಡೆ. ಇದು ಸೌದೆ ಒಲೆ ಅಂತಾರಲ್ಲ, ಇವಾಗೂ ಇದೆಯಾ? ಹಾ, ಇದ್ರಲ್ಲೂ ಮಾಡ್ತೀರಾ ಸರ್ ಇವಾಗ? ಅದ್ರಲ್ಲೇ ಮಾಡೋದು ಅಡಿಗೆ ಎಲ್ಲ ಇದ್ರಲ್ಲೇನ ಮಾಡೋದೀಗ? ಹಾ ಹಾ. ಸೌದೆ ಎಲ್ಲ ಊಟ ಸಖತ್ತಾಗಿರತ್ತಲ್ಲ, ಅದಕ್ಕೆ ಇಷ್ಟೊಂದು ಗಟ್ಟಿಯಾಗಿದ್ದೀರಾ. ಓಕೆ ಓಕೆ. ಸೊ ನಾವು ಹೊಂಟಿದ್ದೀವಿ ಈ ಹುಡುಗನ ಮಾರ್ಗದರ್ಶನದಿಂದ ಕೊರಗುಜ್ಜ ಸ್ವಾಮಿ ದೇವಸ್ಥಾನಕ್ಕೆ.
ಹೀಗೆ ದೈವ ನೃತ್ಯ ಎಷ್ಟು ರೋಮಾಂಚಕವಾಗಿತ್ತು ಅಂದರೆ ಕೋಲದ ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಅತಿ ಶೀಘ್ರದಲ್ಲಿ ಸಿಗುವ ಧನ್ಯವಾದಗಳು. ಬಡ ಮನೆ ಮಕ್ಕಳು ಬೆಳಿಬೇಕಂದ್ರೆ